ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು, ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೋರು. ಎಂತಹ ಅದ್ಭುತವಾದ ವಾಕ್ಯಗಳು. ಸ್ನೇಹ, ಪ್ರೀತಿ, ಬಾಂಧವ್ಯದ ಹುಡುಕಾಟಗಳಿಂದ ಅಲೆಮಾರಿಯಾಗಿರುವ ಈ ಬದುಕಲ್ಲಿ ನೆಮ್ಮದಿಯ ನೆಲೆ ಪಡೆಯೋಕ್ಕೆ ಈ ಎರಡು ವಾಕ್ಯಗಳಿಗಿಂತ ಸುಲಭ ಸೂತ್ರ ಇನ್ನೊಂದಿಲ್ಲ. ಸ್ನೇಹವೇ ಹಾಗೆ. ಸಾಮಾನ್ಯವಾಗಿ ಹುಡುಗರ ಸ್ನೇಹದಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳಗಳು ಬಂದರೆ ಆಗಿಂದಾಗಲೇ ಅದಾಗದೆ ಸರಿ ಹೋಗ್ತವೆ. ಮಾತುಕತೆ ಇಲ್ಲದಿದ್ರೂ ಸಹ ಸರಳವಾಗಿ ಒಂದೆರಡು ಗ್ಲಾಸ್ ಟೀಗಳಲ್ಲಿ ಆ ಜಗಳಗಳು ಮರೆತೇ ಹೋಗ್ತವೆ. ಆದರೆ ಹುಡುಗಿಯರ ಸ್ನೇಹದಲ್ಲಿ ಸಾಮಾನ್ಯವಾಗಿ ಸಣ್ಣದೊಂದು ಬಿರುಕು ಬಂದರೂ ಕೂಡ ತಕ್ಕ ಮಟ್ಟಿಗೆ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ದಿನ ದಿನ ಮುಖ ನೋಡಿ ಮಾತಾಡ್ಕೊಳ್ಳೋ ಪರಿಸ್ಥಿತಿ ಇದ್ದರೂ ಕೂಡ ಆ ಬಿರುಕನ್ನು ತುಂಬಕ್ಕಾಗಲ್ಲ. ಹೊರಗಡೆ ತೋರಿಸ್ಕೊಳ್ಳೋಕ್ಕೆ ಮುಜುಗರ ಇದ್ದರೂ ಕೂಡ ಒಳಗಡೆ ಎಲ್ಲೋ ಒಂದು ಕಡೆ ಅವಳು ವರ್ತ್ ಕ್ಯಾಂಡಿಡೇಟ್ ಫ್ರೆಂಡ್ಶಿಪ್ಗೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಎಷ್ಟೇ ಆದರೂ ಅದು ಕೂಡ ಸ್ನೇಹನೇ ಅಲ್ವಾ. ಒಟ್ಟಾರೆಯಾಗಿ ಕೂತ್ ಮಾತನಾಡಿದರೆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ಆದರೆ ಆ ಪ್ರಾಬ್ಲಮ್ಗಳು ಬಂದಿರೋದು ಕೂಡ ಕೂತ್ ಮಾತನಾಡಿದ್ರಿಂದ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗಿರೋ ವಿಷಯನೇ. ಅದೊಂದು ಮಾತಿದೆಯಲ್ಲ, ಮೌನ ಬೆಳ್ಳಿ ಮಾತು ಬಂಗಾರ. ಅಲ್ಲಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ. ಏನಪ್ಪ, ಟೀನಾ ಕಾಫಿನಾ? ಟೀನಾ? ಮನೋ, ಒಂದು ಟೀ ಹಾಕಪ್ಪ. ಹಾ, ಶುಗರ್ ಜಾಸ್ತಿನಾ? ಓಕೆ. ಮನೋ, ಡಬಲ್ ಶುಗರ್. ಅಣ್ಣ, ಟೀ ರೆಡಿ. ಹಾರದ ಗಾಳಿ ಪಟವೇ ಈ ಬಾನಲಿ ಮೋಡ ಪುಟವೇ. ಓ ಹಾರದ ಗಾಳಿ ಪಟವೇ ಈ ಬಾನಲಿ ಮೋಡ ಪುಟವೇ. ಮೋಡ ಸರಿದೋದರು, ಗಾಳಿ ಸುರಿದೋದರು, ಮೋಡ ಸರಿದೋದರು, ಗಾಳಿ ಸುರಿದೋದರು, ಗಾಳಿ ಬೇಕಿಲ್ಲವೇ ಈಜಲು? ಓ ಗಾಳಿ ಬೇಕಿಲ್ಲವೇ ಈಜಲು? ಗಾಳಿ ಬೇಕಿಲ್ಲವೇ ಈಜಲು? ಅಣ್ಣ ಬಂದ. ಯಾಕೆ ಮಂಜ, ಮಾತಾಡು. ಭಯ ಭಕ್ತಿ ಎಲ್ಲ ಮನ್ಸಲ್ಲಿದ್ರೆ ಸಾಕು. ಓಹ್, ನಾನು ಯಾವಾಗ ಮಾತಾಡಿದ್ದೀನಿ ಅಂತೀಯಾ? ಸರಿ, ಅರ್ಥ ಆಯ್ತು. ಆದ್ರೂ ಹಂಗೆ ಹಿಂಗೆ ಅಲ್ಲಾಡ್ಸಿ ಸಣ್ಣಗಿನ್ನೆ ಮಾಡಿ ಏನೋ ಒಂದು ಹೇಳ್ತೀಯನೋ ಅಂತ. ಮತ್ತೆ ಏನ್ ಸಮಾಚಾರ ಮಂಜ? ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಓ, ಚೆನ್ನಾಗಿ ನಡೀತಿದ್ಯಾ? ಓಕೆ. ನನ್ನ ಕೆಲಸನಾ? ಅದಕ್ಕೇನು, ಚೆನ್ನಾಗಿ ನಡೀತಿಲ್ಲ. ಅದೇ ಗೋಳು ಅದೇ ಹಾಡು, ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಅವರಿಗೆ. ಮೊನ್ನೆ ದೀಪಾವಳಿಗೆ ಎಲ್ಲರೂ ರಜೆ ಹಾಕ್ಬಿಟ್ಟಿದ್ರು. 3 ಜನ ಮಾಡೋ ಕೆಲಸ ನಾನು ಒಬ್ಬನೇ ಮಾಡಿದ್ದೀನಿ. ಆದರೂ ಒಂದು ಅಗಳಷ್ಟು ಸಮಾಧಾನ ಇಲ್ಲ ಅವ್ರಿಗೆ. ಕೆಲಸ ಅಂದ್ರೇನೆ ಹಂಗಂತೀಯಾ? ಹಾ, ಅದು ನಿಜಾನೇ. ಮತ್ತೆ ನೀನ್ ಹೇಳಿದ್ಮೇಲೆ ಸರಿನೇ ಇರುತ್ತೆ ಬಿಡು. ನಿಂದೆ ಆರಾಮ್ ಬಿಡಪ್ಪ. ಒಂದು ಟೆಸ್ಟರು, ಒಂದು ಕಟಿಂಗ್ ಪ್ಲೇಯರು, ಒಂದು ಗಮ್ ಟೈಪ್ ಇಟ್ಕೊಂಡು ಆರಾಮಾಗಿ ಊರು ತುಂಬ ಸುತ್ತ ಬರ್ತೀಯ. ಯಾರೇ ಹೊಡ್ಕೊಂಡ್ರು ಏನೇ ಬಡ್ಕೊಂಡ್ರು ನೀನ್ ಮಾತ್ರ ಒಂದ್ ಮಾತು ಮಾತಾಡಲ್ಲ. ಮಾತು ಬರೋನ್ಗೆ ಜಗಳ ಇಲ್ಲ ಅಂತಾರೆ, ಆದ್ರೆ ನಿನಗೂ ಜಗಳ ಇಲ್ಲ ಬಿಡು. ನನ್ನ ಹತ್ರನೂ ಇದಾವೆ ರಬ್ಬರ್ ಬ್ಯಾಂಡ್ಗಳು. ಬರೀ ಮಾತಿಗೆ ಮಾತು ಬೆಳೆಸೋರೆ. ಹ್ಞೂ ಸರ್, ಆಯ್ತು ಸರ್, ಮಾಡ್ತೀನಿ ಸರ್ ಅಂತ ಕೈ ಕಟ್ಕೊಂಡು ತಲೆ ಆಡ್ಸೋ ಒಬ್ನೂ ಇಲ್ಲ. ಥುತ್. ವಿಷಯಕ್ಕೆ ಬರ್ಬೇಕಾ? ಸರಿ, ಅರ್ಥ ಆಯ್ತು. ಮಂಜ, ಈ ಫ್ರೆಂಡ್ಶಿಪ್ ಅಂದ್ರೆ ಈ ಟೀ ಥರ, ಅಲ್ಲ, ಕಾಫಿ ಥರ. ಬೇಡ, ನಾನು ಲವ್ವಿಂದ ಬರ್ತೀನಿ. ಈ ಲವ್ ಅಂದರೆ ಹಾಲು, ಜೇನು, ಸಕ್ಕರೆ. ಸರಿ, ಬರ್ತಿಲ್ಲ ಬಿಡು, ಬೇಡ ಅಂತೀಯಾ? ಸರಿ, ಅರ್ಥ ಆಯ್ತು. ಮಂಜ, ಈ ಫ್ರೆಂಡ್ಶಿಪ್ ಯಾವಾಗಲೂ ಲವ್ ಚೆನ್ನಾಗಿರಲಿ,
ಅದು ಚೆನ್ನಾಗಿ ಬೆಳೀಲಿ ಅಂತಲೇ ನೋಡೋದು. ಆದರೆ ಈ ಲವ್ ಇದೆಯಲ್ಲ, ಅದು ಯಾವತ್ತೂ ಫ್ರೆಂಡ್ಶಿಪ್ನೇ ಎತ್ಸಲ್ಲ. ಅದ್ರ ಪಾಡಿಗೆ ಅದು ಇರಲಿ ಅಂತಲೂ ಬಿಡಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ಕುಗ್ಸೋಕೆ ನೋಡುತ್ತೆ. ಸಾಕ್ ನಿಲ್ಸು ಗುರು, ಈ ಪುರಾಣ ಎಲ್ಲ ಬೇಡ ಅಂತೀಯಾ? ಸರಿ ಸರಿ, ಅರ್ಥ ಆಯ್ತು. ಶ್ರುತಿ, ನಂದೇ ತಪ್ಪು. ನನಗೆ ನೀನಂದರೆ ಸ್ವಲ್ಪ ಪ್ರೀತಿ ಕಾಳಜಿ ಎಲ್ಲ ಜಾಸ್ತಿನೇ. ಅದು ನಿಂಗೂ ಗೊತ್ತು. ಹಾಗೆ ನಾನು ಅವಳ ಜೊತೆ ಇರುವಾಗಲೂ ಬರೀ ನಿನ್ನ ಬಗ್ಗೆನೇ ಮಾತಾಡ್ತಿದ್ದೆ. ಮಂಜಂಗೆ ಇದಿಷ್ಟ, ಮಂಜಂಗೆ ಅದಿಷ್ಟ, ಮಂಜನ್ ನೈಟ್ ಶಿಫ್ಟು, ಮಂಜನ್ ಡೇ ಶಿಫ್ಟು, ಮಂಜ ಬಂದ ಮಂಜ ಹೋದ. ಅವಳು ಕೇಳಿದ್ಲು 2.5 ವರ್ಷ ನನ್ನ ಬಾಯಲ್ಲಿ ಬರೀ ನಿನ್ನ ರಾಮಾಯಣ ಮಹಾಭಾರತನೇ ಕೇಳಿದ್ಲು. ಅವಳಿಗೆ ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬಾರ್ದಂತೋ. ನಿನ್ನ ಜೊತೆ ಹೋಗೋದು ಬರೋದು ತಿನ್ನೋದು ಗಿನ್ನೋದೆಲ್ಲ ಇಷ್ಟ ಇಲ್ವಂತೆ. ಮತ್ತೀಗ ಯಾಕೆ ಬಂದೆ ಅಂತೀಯಾ? ಅವಳು ಹೇಳಿದ್ದೆಲ್ಲ ಮಾಡೋಕ್ಕಾಗುತ್ತಾ ಮಂಜ? ಮತ್ತೊಂದು ವಾರದಿಂದ ಎಲ್ಲಿ ಸತ್ತು ಬಿದ್ದಿದೆ ಅಂತೀಯಾ? ಅವಳು ಹೇಳಿದ ಲೈಫ್ ಲಾಂಗ್ ಜೀವನ ಪೂರ್ತಿ ನಿನ್ನ ಜೊತೆ ಸ್ನೇಹ ಮಾಡಬಾರ್ದಂತೆ. ಮಾತಾಡಿ ಬಂದಿದ್ದ ಪ್ರಾಬ್ಲಮ್ನ ಮತ್ತೆ ಮಾತಾಡಿನೇ ಸರಿ ಮಾಡೋಕ್ಕೆ ಟ್ರೈ ಮಾಡಿದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಊದಿದ ಬಲೂನ್ನ ಮತ್ತೆ ಊದಕ್ಕೆ ಶುರು ಮಾಡಿದೆ. ಹೋ, ಒಡೆದೋಗುತ್ತೆ ಅಂತೀಯಾ? ಇಲ್ಲ, ಒಡೆದೋಗಕ್ಕೆ ನಾನು ಬಿಡಲಿಲ್ಲ. ಮಾತಾಡಿ ಕೊನೆಗೂ ಕನ್ವಿನ್ಸ್ ಮಾಡಿದೆ ಅವಳನ್ನ. ನೀನಿಲ್ಲ ಅಂದರೆ ಬದುಕಬಲ್ಲೆ, ಆದರೆ ಅವಳಿಲ್ಲ ಅಂದರೆ ಬದುಕಕ್ಕಾಗದೇ ಇಲ್ಲ ಅಂದೆ. ಅಷ್ಟೇ, ಕರ್ಗೋಗ್ಬಿಟ್ಲು. ಹೆಂಗೆ ನಾವು ಭಾರಿ ಸಿನಿಮಾ ಡೈಲಾಗೆಲ್ಲ ಹೊಡೆದೆ ಅಂತೀಯಾ? ಹೌದೌದು, ನಂಗೆ ಆಗೋದು ಇಲ್ಲ, ನಾ ಬರೋದು ಇಲ್ಲ ಅಂದೆ. ಆದರೆ ಅವಳು ಸಿನಿಮಾ ಹೀರೋಯಿನ್ ಥರ ಬಾಯಿ ಮುಚ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಟ್ಟು ಪ್ರೂವ್ ಮಾಡೋ ಅಂದ್ಬಿಡ್ಬೇಕಾ? ಏನು ಮಾಡಬೇಕು ತಾಯಿ ಅಂದೆ. ಪ್ರೂವ್ ಮಾಡೋಕ್ಕೆ ಒಂದು 6 ತಿಂಗಳು ಮಂಜುನ ಜೊತೆ ಮಾತಾಡಬೇಡ ಅಂದ್ಬಿಟ್ಲು. ನಾನು ಫುಲ್ ಶಾಕು. ಅಯ್ಯಯ್ಯೋ, ಬಲೂನ್ ನಿಜವಾಗ್ಲೂ ಹೊಡೆದೋಗುತ್ತೇನೋ ಅಂತ ಭಯ ಆಗೋಯ್ತು. ಅದಕ್ಕೆ ಸ್ವಲ್ಪ ಗಾಳಿ ಬಿಟ್ಟು ಅವಳನ್ನ ಹಾಡಿ ಹೊಗಳಿ ನಿಧಾನ ಕಟ್ಟದ ಮೇಲೆ ಇರಿಸ್ದೆ. ಮತ್ತೆ ಚೌಕಾಸಿ ಮಾಡಿ ಕೊಟ್ಟಿದ್ದ ಗಡುವನ್ನ 1 ತಿಂಗಳಿಗೆ ಇಳಿಸಿದ್ಲು. ಅವಳ ಕಾಲಿಗೆ ಬಿದ್ದು ಕೊನೆಗೆ ಅದನ್ನು 1 ವಾರಕ್ಕೆ ತರಿಸ್ದೆ. ಏನು ಇದೂ ಜಾಸ್ತಿ ಆಯ್ತಾ? ಇದಕ್ಕಿಂತ ಇನ್ನೂ ಕಡಿಮೆ ಮಾಡೋ ಚಾನ್ಸು ದೇವ್ರಾಣೆ ಇರಲಿಲ್ಲ. ಸ್ವಾಮಿ, ನೀವು ಕೇಳಿದ ರೇಟಿಗೆ ಕೊಟ್ರೆ ಲಾಸ್ ಆಗುತ್ತೆ, ಗಿಟ್ಟಲ್ಲ ಅಂದ್ಬಿಟ್ಲು. ಓ, ಈಗಲೂ ಏನು ಅವಳು ಹೇಳಿದ್ದೇನೆ ಮಾಡ್ತಿರೋದು ಅಂತೀಯಾ? ಹಂಗೇನಿಲ್ಲ ಮಂಜ, ಅವಳನ್ನೂ ಸ್ವಲ್ಪ ಸಮಾಧಾನ ಮಾಡಬೇಕಲ್ವಾ? ಆದರೂ ಅವಳು ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಗೊತ್ತಾ? ನನ್ನ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಹಿಂಗೊಂದು ವಾರ ನಿನ್ನ ಹತ್ರ ನಾನು ಮಾತಾಡಲ್ಲ ಅಂತ ಎಲ್ಲ ಹೇಳಿ ಮೊದಲೇ ಸೆಟ್ ಮಾಡಿಬಿಡ್ತೀನಿ ಅಂತ ಅದಕ್ಕೂ ಲಾಕ್ ಮಾಡಿಬಿಟ್ಲು. ನೋಡು, ನಮ್ಮ ಸ್ನೇಹದ ಬಗ್ಗೆ ಅವಳ ಮನಸ್ಸಲ್ಲಿ ಎಷ್ಟು ಆಳವಾಗಿ ನೆಟ್ಟಿಟ್ಟಿದ್ದೀನಿ ಅಂತ. ಆದರೆ ಏನು ಪ್ರಯೋಜನ? ಬೇರ್ ಸಮೇತ ಕೀಳಾಗಿ ಮಾಡಿದ್ದೀನಿ ಅಂತೀಯಾ? ಚೆನ್ನಾಗಿ ಬೆಳೀಲಿ ಅಂತ ನೀರು ಹಾಕಿ ಬುಡಾನೇ ವೀಕ್ ಆಗೋಯ್ತು. ಸಂಬಂಧಗಳನ್ನ ಅಷ್ಟು ಸುಲಭವಾಗಿ ಹೋಗಕ್ಕೆ ಬಿಡೋಕ್ಕಾಗಲ್ವಲ್ಲ ಮಂಜ. ಅವಳ ಬಗ್ಗೆ ನಂಗೆ ಗೊತ್ತು. ಸ್ವಲ್ಪ ಅಪೋಸ್ ಮಾಡಿದ್ರು ನಮ್ಮ ಈ ಸಂಬಂಧನ ಕಿತ್ತಾಕ್ಬಿಟ್ಟು ಹೋಗ್ತಾಳೆ. ಎಲ್ಲ ಹುಡುಗಿ ಇರ್ತಾರೆ. ಆದರೆ ನಂಗೆ ನಿನ್ನ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತು ಮಂಜ. ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ ಅಂದರೆ ಯಾಕೆ, ಏನು, ಎತ್ತ, ಎಲ್ಲಿ ಏನಾಗಿದೆ ಅಂತ ನಿಂಗೆ ಅರ್ಥ ಆಗುತ್ತೆ. ನೀನು ಅರ್ಥ ಮಾಡ್ಕೊಳ್ತೀಯ ಮಂಜ, ಒಂದು ರೇಂಜ್ಗೆ ಎಲ್ಲ ಹುಡುಗರ ಥರ. ಯಾಕಪ್ಪ ಅರ್ಥ ಆಗಲ್ವಾ? ನಾನು ಬಾಯಿ ಬಿಟ್ಟು ಹೇಳಿನೇ ನನ್ನ ಮನಸ್ಸಲ್ಲಿರೋದೆಲ್ಲ ನಿನ್ಗೆ ಅರ್ಥ ಆಗಬೇಕು ಅಂತ ಇದ್ದಿದ್ರೆ ನೀನು ಬಾಯಿ ಬಿಟ್ಟು ಹೇಳಿದೆ ಇದುವರೆಗೂ ನನಗೇನೂ ಅರ್ಥ ಆಗಬಾರ್ದಿತ್ತು ಅಲ್ವಾ? ಆದರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೂ ಕೊರತೆ ಬಂದಿಲ್ಲ. ಅದರ ಅರ್ಥ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊ ಮಂಜ, ಅರ್ಥ ಮಾಡ್ಕೋ. ಆದರೂ ಫಾರ್ಮಾಲಿಟಿಗೋಸ್ಕರ ಕೇಳಬೇಕಂದ್ರೆ ಕೇಳ್ಬಿಡ್ತೀನಿ ಸರ್. ತಪ್ಪಾಯ್ತು ಸರ್, ಕ್ಷಮಿಸಿ ಸರ್. ನೀವೇನು ಕೋಪ ಮಾಡ್ಕೋಬೇಡಿ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಅದೇನಿಲ್ಲ ಗುರು, ಅಷ್ಟು ಶಾಕೇನಾಗಿಲ್ಲ ಅಂತೀಯಾ? ಆಗಿದ್ದಿದ್ರೆ ಸಿನಿಮಾದಲ್ಲಿ ಬರೋ ಥರ ಮಾತೆ ಬಂದ್ಬಿಡ್ತಿತ್ತು ನನಗೆ ಅಂತೀಯಾ? ಹಲೋ ಹಲೋ, ಹಾಂ ಹೇಳ್ಚಿನಾ? ಗುರು, ಹಾಂ
ಎಲ್ಲಿದ್ಯಾ ಈಗ? ಆ, ಈಗಷ್ಟೇ ಆಫೀಸ್ ಮುಗೀತು, ಇಲ್ಲೇ ಟೀ ಕುಡಿಯಕ್ಕೆ ಬಂದಿದ್ದೆ. ಓ, 1 ವಾರ ಮುಗಿತಿದ್ದಂಗೆ ಅವನ ಜೊತೆ ಸೇರ್ಕೊಂಡ್ಬಿಟ್ಟಿಯಲ್ಲ? ಹಾ, ಯಾರ ಜೊತೆ? ಓ, ಮಂಜಾನಾ? ಮತ್ತಿನ್ಯಾರು? ಅವನ ಜೊತೆ ಅವನ್ ಸೇರ್ತಾನೆ, ಖಗ್ನನ್ ಮಗ ಅವನು. ನೀನ್ ಹೇಳ್ದಂಗೆ 1 ವಾರ ಅವನ ಜೊತೆ ಮಾತಾಡಿಲ್ಲ ಅಲ್ವಾ, ಅವನ ಜೊತೆ ಟಚ್ಚೇ ಬಿಟ್ಟು ಹೋಗ್ಬಿಟ್ಟಿದೆ. ಆದ್ರೆ ಸ್ವಲ್ಪ ಸಾಲ ಕೊಟ್ಟಿದ್ದೀನಲ್ವಾ, ಹೌದು. ಅದನ್ನ ವಸೂಲಿ ಮಾಡೋವರೆಗೂ ಮಾತ್ರ ಮಾತಾಡ್ಸೋಣ ಅಂತ ಅಷ್ಟೇ. ಓ, ಅದು ಬಿಟ್ರೆ ಅವ್ನ ಫ್ರೆಂಡ್ಶಿಪ್ ಏನ್ ಬೇಕಾಗಿಲ್ಲ ನಂಗೆ. ಸರಿ ಆಯ್ತು ಗುರು. ನಂಬೋದಾ ನಿನ್ನನ್ನ? ಹೇ, ನಂಬು ಚಿನ್ನ, ನಿನ್ಮೇಲೆ ಆಣೆಗೋ. ನನ್ನ ನಂಬಕ್ಕಾಗಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಇನ್ಯಾರನ್ನೂ ನಂಬಕ್ಕಾಗಲ್ಲ. ಸರಿ, ಓಕೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓ, ಹೌದಾ ಚಿನ್ನ? ಇವತ್ತಾ? ಹಾ, ಹಾ, ಇವತ್ತೇ. ಸೇಮ್ ಟ್ಯೂ. ಹಾ, ಓಕೆ, ಬಾಯ್ ಗುರು. ಹಾ, ನಾಳೆ ಸಿಗ್ತೀನಿ. ಬಾಯ್. ಮಂಜಾ, ಹ್ಯಾಪಿ ಫ್ರೆಂಡ್ಶಿಪ್. ಬೆವರ್ಸಿ. ಬಾಳಗಿಡವೇ ಕೂಡಿ ಬಾಳುವ ಬಾಳಿಗಿಡವೇ ಸ್ಫೂರ್ತಿ ನಿನಗೆ. ಬಾಳಗಿಡವೇ ಕೂಡಿ ಬಾಳುವ ಬಾಳಿಗಿಡವೇ ಸ್ಫೂರ್ತಿ ನಿನಗೆ. ತೀರದಿಹುದೇ ಬಾಳಗೊಡವೆ ಕೀರ್ತಿ ನಿನಗೆ. ಬಾಳಗಿಡವೇ ಕೂಡಿ ಬಾಳುವ ಬಾಳಿಗಿಡವೇ ಸ್ಫೂರ್ತಿ ನಿನಗೆ. ಬಾಳಗಿಡವೇ